ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಜ್ಜಿ, ನಾವ್ ದೇವಸ್ಥಾನಕ್ಕೆ ಹೋಗ್ತೀವಿ, ಸ್ವಲ್ಪ ತಡ ಆಗ್ಬೋದು. ಅದಕ್ಕೆ ಮಗುನ ನಿಮ್ಮ ಕೊಡು ಅಂತ ಆಫೀಸರ್ ಹೇಳಿದ್ರು. ನಿಜನ ನೀನ್ ಹೇಳ್ತಿರೋದು? ಮಗುನ ನನಗೆ ಕೊಡು ಅಂತ ಶೌರ್ಯ ಹೇಳಿದ್ದ? ಹೌದಜ್ಜಿ. ಆಶ್ಚರ್ಯ ಆಗ್ತಿದೆ. ನಮ್ಮ ಹೆಸರು ಕೇಳಿದ್ರೇನೆ ಕೋಪಿಸ್ಕೊತಿದ್ದ ಶೌರ್ಯ. ಆಫೀಸರ್ ಈಗ ಮತ್ತೆ ಬದಲಾಗ್ತಿದ್ದಾರೆ ಅಜ್ಜಿ. ಮತ್ತೆ ಈ ವಿಷಯ ನಿಮ್ಮತ್ತೆ ಗೊತ್ತಾ? ಅವರು ದೇವಸ್ಥಾನಕ್ಕೆ ಹೋಗಿದಾರಲ್ಲ, ಅವ್ರಿಗಲ್ಲೇ ಹೇಳ್ತೀನಿ. ಆಫೀಸರ್ ಅಂತೂ ಕೊಡು ಅಂದ್ರಲ್ಲ. ಸರಿ ಸರಿ, ಮಗು ನಿಲ್ಕೊಡು. ನೀನ್ ಹೋಗಿ ನೆಮ್ಮದಿಯಾಗಿ ದೇವ್ರ ದರ್ಶನ ಮಾಡು. ನಾನು ನಿಮ್ಮಮ್ಮ ಮಗುನ ಆಡಿಸ್ತಾ ಇರ್ತೀವಿ. ಅಮ್ಮ ಕೂಡ ನನ್ ಜೊತೆನೆ ಬರ್ತಾರೆ ಅಜ್ಜಿ. ಅಮ್ಮ ನಿಮಗೆ ಹೇಳೋಕೆ ಕಷ್ಟಪಡ್ತಿದ್ರು. ಹೌದಾ? ಹಾ, ಸರಿ ಸರಿ, ಹೋಗ್ಬೇಕು ಅನ್ಕೊಂಡ್ರೆ ಇಬ್ರು ನೆಮ್ಮದಿಯಾಗಿ ಹೋಗ್ಬಿಟ್ಟು ಬನ್ನಿ. ಇವತ್ತು ದೇವಸ್ಥಾನದಲ್ಲಿ ದೊಡ್ಡ ಪೂಜೆ ಇದೆಯಂತೆ. 1-5 ಗಂಟೆ ಆಗ್ಬಹುದು. ಅಷ್ಟು ವಿಶೇಷವಾಗಿ ನಡೆಸೋ ಪೂಜೆ ಏನು ನಮ್ ದೇವಸ್ಥಾನದಲ್ಲಿ ಇಲ್ಲ ಅಲ್ವಾ ಕಲ್ಯಾಣಿ? ನಮ್ ಶಿವನ್ ದೇವಸ್ಥಾನದಲ್ಲ ಚಿಕ್ಕಮ್ಮ, ಪಕ್ಕದವರಲ್ಲಿರೋ ಅಮ್ನೋ ದೇವಸ್ಥಾನದಲ್ಲಿ. ನಮ್ಮ ಅತ್ತೆ ಕೂಡ ಅಲ್ಲಿಗೆ ಹೋಗಿರೋದು. ಬಾಲಾಜಿ, ಕಾರ್ ತೆಗೀರಿ. ಅಮ್ಮವರು ಸಂತೆಗೆ ಹೋಗಿ ಬಣ್ಣ ತರಕ್ ಹೇಳಿದ್ರಮ್ಮ. ಪರವಾಗಿಲ್ಲ ಬಾಲಾಜಿ, ಸಾಯಂಕಾಲ ಹೋಗ್ಬೋದು. ಇವಾಗ ಇವ್ರ ಜೊತೆ ಹೋಗು. ಸರಿ ಅಮ್ಮವ್ರೆ. ಥ್ಯಾಂಕ್ಸ್ ಅಜ್ಜಿ. ನಡಿ ಕಲ್ಯಾಣಿ. ಬಾಮ್ಮ. ಮರಿ ಮೊಮ್ಮಗ ಕೈಗೆ ಬರ್ತಿದ್ದಾಗೇನೆ ಎಷ್ಟು ಸಂತೋಷ ಪಡ್ತಿದಾರೋ. ಬೇಗ ಹೋಗಪ್ಪ. ಎತ್ತಿನ ಗಾಡಿನಲ್ಲಿ ಹೋಗಿದ್ರು ಇಷ್ಟೊತ್ತಿಗೆ ಹೋಗಿ ತಲುಪ್ತಾ ಇದ್ದೆ. ನನಗೆ ಸ್ಪೀಡಾಗಿ ಹೋಗೋದು ಅಂದ್ರೆ ಭಯ ಕಣಮ್ಮ. ಆದ್ರೂ ಯಾವಾಗ್ಲೂ ಬಾಲಾಜಿನ ನೀವು ಕರ್ಕೊಂಡು ಹೋಗ್ತಿದ್ರಲ್ವಾ, ಇವತ್ತು ನನಗೆ ಯಾಕೆ ಕರೆದ್ರಿ? ಆ ಬಾಲಾಜಿ ಉಪ್ಪು ನಮ್ಮನೇಲಿ ತಿಂದು ವಿಶ್ವಾಸನ ಪಕ್ಕದ ಮನೆಯವ್ರ ಮೇಲೆ ತೋರಿಸ್ತಿದ್ದಾನೆ. ಅವನು ನಮ್ಮಮ್ಮನ್ಗೆ ನಂಬಿಕಸ್ತ ಬಂಟ. ನಾನೇನೇ ಮಾಡಿದ್ರು, ಹಾಸ್ಪಿಟಲ್ನಲ್ಲಿ ಏನೇ ನಡೆದ್ರು ಹೋಗಿ ನಮ್ಮಮ್ಮನ ಕಿವಿಲ್ ಊದು ಬಿಡ್ತಾನೆ. ಅದಕ್ಕೆ ಇವತ್ತು ನೀನು ಬಾ ಅಂದೆ. ನೀನು ಅವನ ಹಾಗೆ ಮಾಡಲ್ಲ ತಾನೆ? ಅಯ್ಯೋ ಇಲ್ಲಮ್ಮ. ಸರಿ, ಈಗ ಬೇಗ ಹಾಸ್ಪಿಟಲ್ಗೆ ಹೋಗು. ದೇವಸ್ಥಾನ ಅಂತ ಹೇಳಿದ್ರಲ್ಲಮ್ಮ. ದೇವಸ್ಥಾನಕ್ಕೆ ಹೋಗಿ ಭಜನೆ ಮಾಡೋ ತಾಳ್ಮೆ ನನ್ಗಿಲ್ಲ. ಬೇಗ ಹಾಸ್ಪಿಟಲ್ಗೆ ಹೋಗು. ಸರಿ ಅಮ್ಮ. ಬೇಗ ಹೋಗಿ ಬಾಲಾಜಿ. ದಮಯಂತಿ ಅತ್ತೆ ಹತ್ರದಲ್ಲಿರೋ ಕಾಣಿಸ್ತಿಲ್ಲ. ದೇವಸ್ಥಾನಕ್ಕೆ ಅಲ್ವೇನಮ್ಮ? 2 ನಿಮಿಷ ಆ ಕಡೆ ಈ ಕಡೆ ಆಗತ್ತೆ ಅಷ್ಟೇ ತಾನೇ? ದೇವಸ್ಥಾನಕ್ಕಲ್ಲ ಬಾಲಾಜಿ, ಅತ್ತೆ ನಾವು ಫಾಲೋ ಮಾಡ್ಬೇಕು. ಅವರು ದೇವಸ್ಥಾನಕ್ಕಲ್ದೆ ಹಾಸ್ಪಿಟಲ್ಗೆ ಹೋಗ್ತಿದಾರೇನೋ ಅಂತ ನನ್ಗೆ ಅನುಮಾನ. ಹೌದಾ ಅಮ್ಮೋರೆ? ಭಯ ಪಡಬೇಡಿ, ತುಂಬಾ ದೂರ ಏನು ಹೋಗಿರಲ್ಲ. ಇವತ್ತು DNA ಟೆಸ್ಟ್ ಮಾಡಿಸ್ತೇನೆ. ನಾಳೆ ರಿಪೋರ್ಟ್ ಬರ್ತಿದ್ದ ಹಾಗೆ ಶೌರ್ಯನ್ ಮುಂದೆ ಇಟ್ಟು ಅವನ ಮನ್ಸನ್ನ ಬದಲಾಯಿಸ್ತೇನೆ. ದಮಯಂತಿ ಅತ್ತೆ ನಿಜಕ್ಕೂ ಮನುಷ್ಯಳೇ ಅಲ್ಲಮ್ಮ. ಚಿಕ್ಕ ಮಗು ಮೇಲೆ ಕೋಪ ಯಾಕೆ? ಅಷ್ಟಕ್ಕೂ ಮಗುನ ಯಾಕೆ ಅನಾಥನ್ ಮಾಡ್ಬೇಕು ಅನ್ಕೋತಿದ್ದಾರೆ? ಆಫೀಸರೇ ಮೋಕ್ಷ ತನ್ನ ಮಗ ಅಂತ ಯಾವುದೇ ರಿಪೋರ್ಟ್ಸ್ ಅಗತ್ಯ ಇಲ್ಲ ಅಂತ ಹೇಳಿದ್ರು. ಆದ್ರೆ ದಮಯಂತಿ ಅತ್ತೆನೆ ಮತ್ತೆ DNA ಟೆಸ್ಟ್ ಮಾಡ್ಸೋಕ್ ಹೋಗ್ತಿದ್ದಾರೆ. ಈ ದಮಯಂತಿ ಒಬ್ಬಳು ಬದಲಾಗ್ಬಿಟ್ರೆ ಸಾಕು, ಮನೆ ಬೃಂದಾವನ ಥರ ಇರುತ್ತೆ. ಇವಳಿಗೆ ಎಷ್ಟು ಹೇಳಿದ್ರೂ ತಿಳ್ಕೊಳ್ಳೋದಿಲ್ಲ. ದಮಯಂತಿ ಅಮ್ಮವ್ರು ಬದಲಾಗೋದು, ಕಲಿಯುಗ ಅಂತ್ಯ ಆಗೋದು ಎರಡೂ ಒಂದೇ ಸಲ ಆಗತ್ತೇನೋ ಅಮ್ಮವ್ರೆ? ಕರೆಕ್ಟಾಗಿ ಹೇಳಿದ್ರಿ ಬಾಲಾಜಿ. ಅಮ್ಮವ್ರೆ, ಅಲ್ಲಿ ನೋಡಿ ಅಮ್ಮವ್ರೆ, ದಮಯಂತಿ ಅಮ್ಮವ್ರ ಕಾರು. ಹೋಗಿ ಆ ಕಾರ್ ಮುಂದೆ ನಿಲ್ಸ್ಬಿಡ್ಲಾ? ಬೇಡ ಬಾಲಾಜಿ, ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಫಾಲೋ ಮಾಡು. ದಮಯಂತಿ ಅತ್ತೆ ನಮ್ಮನ್ನೇನಾದ್ರೂ ನೋಡಿದ್ರೆ ಪ್ಲಾನ್ ಬದಲಾಯಿಸ್ತಾರೆ. ಸರಿ ಅಮ್ಮವ್ರೆ.
ಸಂಪದ, ಮದುವೆ ಆದ ಹೊಸದ್ರಲ್ಲಿ ನೀನು ಸೈಲೆಂಟ್ ಆಗಿದ್ರೆ ನಾಚಿಕೆ ಅನ್ಕೊಂಡಿದ್ದೆ. ಅಮ್ಮನ ಜೊತೆ ಯಾವತ್ತು ಜಗಳ ಆಡದೇ ಇದ್ದಿದ್ದಕ್ಕೆ ಒಳ್ಳೆಯವಳು ಅನ್ಕೊಂಡಿದ್ದೆ. ಹೀಗೆ ಕೆಲವೇ ದಿನಗಳಲ್ಲಿ ನನ್ನನ್ನು ತುಂಬಾ ಪ್ರೀತಿಸಿದೆ. ಇದ್ದಕ್ಕಿದ್ದ ಹಾಗೆ ನನ್ನನ್ನು ಬಿಟ್ಟು ಹೋದೆ ಅಂದ್ರೆ ನನ್ನಿಂದ ನಂಬೋಕೆ ಆಗ್ತಿಲ್ಲ. ಸಿದ್ದು, ಕಲ್ಯಾಣಿ ನಿನ್ನ ಮನಸ್ಸನ್ನು ಬದಲಾಯಿಸಿದ್ರು ಅನ್ಕೊಂಡೆ. ನೀನು ಕಳ್ತನಕ್ಕೆ ಬಂದಿದ್ದ ದಿನಾನೂ ಕೂಡ ನಿನ್ನ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡಿದೆ. ಸಂಪದ ಮಗುನ ಬಿಟ್ಟಿರೋಕ್ಕಾಗದೆ ಇಲ್ಲಿಗೆ ಬಂದಿದ್ದಾಳೆ ಅನ್ಸತ್ತೆ ಅಪ್ಪ. ಆಫೀಸರ್, ಅವರಿಗೆ ತಪ್ಪು ಮಾಡಿದೀವನ್ನೋ ಪಶ್ಚಾತ್ತಾಪ ಇಲ್ಲದೆ ಮತ್ತೆ ಈಗ ಕಳ್ತನ ಮಾಡಿ ಹೋಗಿದ್ದಾರೆ. ಅವರನ್ನ ಬಿಡ್ಬೇಡಿ ಆಫೀಸರ್. ಆಗ್ಲೂ ಕಲ್ಯಾಣಿ ಹೇಳ್ತಾನೆ ಇದ್ಲು, ನಾನು ಕೇಳಲೇ ಇಲ್ಲ. ನಮ್ಮ ಮಗುನ ಬಿಟ್ಟು ಯಾವ ನೋವು ಇಲ್ದೇ ಇರೋ ಹಾಗಿದ್ಯಾ. ಸಿಕ್ಕಾಕೊಂಡ್ರೆ ನಾನು ಏನ್ ಮಾಡ್ತೀನಿ ಅನ್ನೋ ಭಯನೂ ಕೂಡ ಇಲ್ದೇ ಇರೋ ಹಾಗಾಗಿದೆ. ಮತ್ತೆ ಬಂದೇ ಬರ್ತೀಯ ಅಲ್ವಾ? ಬಾ, ನಿನ್ನ ಸಿದ್ದುನ ಈ ಸಲ ಅಂತೂ ಬಿಡೋದೇ ಇಲ್ಲ. ರಾಜು, ಏರ್ಪೋರ್ಟಿಂದ ಇನ್ಫಾರ್ಮೇಶನ್ ಬಂತಾ? ಎಸ್ ಸರ್. ಹೈದರಾಬಾದಿಂದ ಬ್ಯಾಂಗ್ಳೂರಿಗೆ ಬಂದ ಎಲ್ಲ ಪ್ಯಾಸೆಂಜರ್ಸ್ನು ಚೆಕ್ ಮಾಡಿದಾರಂತೆ. ಸಿದ್ದು, ಸಂಪದ ಅವರು ಏರ್ಪೋರ್ಟಿಗೆ ಬಂದಿಲ್ವಂತೆ. ಓಕೆ, ಥ್ಯಾಂಕ್ ಯು. ಏರ್ಪೋರ್ಟಿಂದ ಬಂದಿಲ್ಲ ಅಂದ್ರೆ ಖಂಡಿತ ಬೈ ರೋಡ್ ಬರೋ ಚಾನ್ಸಸ್ ಇದೆ. ಸೊ ನಾನು ಎಲ್ಲ ಕಡೆ ಹುಡುಕ್ಸೋದು ವೇಸ್ಟ್. ಹೈವೇಲಿರೋ ಚೆಕ್ ಪೋಸ್ಟ್ಗಳನ್ನು ಅಲರ್ಟ್ ಮಾಡಬೇಕು. ಆದರೆ ಸಿದ್ದು, ಸಂಪದ ಅವರು ಇಲ್ಲಿಗೆ ಯಾಕೆ ಬರ್ತಾ ಇದ್ದಾರೆ? ಒಂದು ವೇಳೆ ಮೂವಿ ಟ್ರಯಲ್ಸ್ ಏನಾದರೂ ಇದೆಯಾ? ಹಲೋ ವಾಸು, ಸಿಟಿಗೆ ಎಂಟ್ರಾಗೋ ಎಲ್ಲ ಚೆಕ್ ಪೋಸ್ಟ್ಗಳನ್ನು ಅಲರ್ಟ್ ಮಾಡಿ. ಈ ಸಲ ಹೇಗಾದರೂ ಸಿದ್ದು, ಸಂಪದಾನ ಹಿಡಿಲೇಬೇಕು. ಖಂಡಿತ ಶೌರ್ಯ, ನಮ್ಮವ್ರನ್ನೆಲ್ಲ ಅಲರ್ಟ್ ಮಾಡ್ತೀನಿ. ನಾನು ಕೂಡ ಹೋಗ್ತೀನಿ. ಗುಡ್. ಅನ್ಕೊಂಡ ಹಾಗೆ ಆಯ್ತಮ್ಮ. ಕನ್ಫರ್ಮ್ ಆಗಿ DNA ಟೆಸ್ಟ್ ಮಾಡಿಸೋಕೆ ಬಂದಿರೋದು. ಹೇಗಾದ್ರೂ ನಾವು ಅತ್ತೆನ ತಡಿಲೇಬೇಕು. ಅಮ್ಮ ಅವರೇ, ಇದ್ದಕ್ಕಿದ್ದಾಗೆ ಹಾಸ್ಪಿಟ್ಲಿಗೆ ಬಂದಿದ್ವಿ. ಯಾರಿಗಾದ್ರೂ ಹುಷಾರಿಲ್ವಾ? ರಾಮಚಂದ್ರ ಪ್ರಭು, ಹೌದು ಕಣೋ, ನನಗೆ ಹುಷಾರಿಲ್ಲ. ಸರ್ವ ರೋಗಗಳು ಬಂದಿದೆ, ಅದಕ್ಕೆ ಬಂದಿದ್ದೀನಿ. ಸಾಕಾ? ಇನ್ನು ಏನಾದ್ರೂ ಹೇಳ್ಬೇಕಾ? ಬೇಡ ಬಿಡಿ ಅಮ್ಮ ಅವರೇ. ನನ್ನ ಕರ್ಮಕ್ಕೆ ನಿನ್ ಜೊತೆ ಬಂದಿದ್ದೀನಿ ಕಣೋ. ದಾರಿ ಉದ್ದಕ್ಕೂ ನಿನ್ ಪ್ರಶ್ನೆಗೆ ಉತ್ತರ ಕೊಡ್ತಾನೆ ಇದ್ದೀನಿ. ಬಾಯಿ ಮುಚ್ಕೊಂಡು ಇಲ್ಲೇ ಇರು, ನಾನು ಒಳಗೆ ಹೋಗಿ ಬರ್ತೀನಿ. ಸರಿ ಅಮ್ಮ ಅವರೇ. ಅಮ್ಮ, ಈ ಆಸ್ಪತ್ರೆಯಲ್ಲಿ ನನ್ನ ಫ್ರೆಂಡ್ ವರ್ಕ್ ಮಾಡ್ತಿರೋದು. ಅವಳು ನಮಗೆ ಹೆಲ್ಪ್ ಮಾಡ್ತಾಳೆ. ಬಾ ಹೋಗೋಣ. ಆದ್ರೆ ನಾವು ಈಗ ಹೋದ್ರೆ ಅವಳು ನೋಡ್ತಾಳಲ್ವ ಕಲ್ಯಾಣಿ? ನನ್ನ ಹತ್ರ ಒಂದು ಪ್ಲಾನ್ ಇದೆ. ಸ್ಟುಡಿಯೋಲಿ ಮಧ್ಯಾಹ್ನ ನಾವು ಮಾಡಕ್ ಹೊರಟಿರೋ ಆಕ್ಟಿಂಗ್ಗೆ ಇದು ರಿಹರ್ಸಲ್ ಅನ್ಕೋ. ಹೋಗೋಣ ಬಾಮ್ಮ. ಏನ್ ಬೇಕು ಮೇಡಮ್? ಡಾಕ್ಟರ್ನ ನೋಡ್ಬೇಕಾಗಿತ್ತು. ಅಪಾಯಿಂಟ್ಮೆಂಟ್ ಇದೆಯಾ? ಇಲ್ಲ. ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಅಷ್ಟು ತಾಳ್ಮೆ ಸಮಯ ನನ್ಗಿಲ್ಲ ಕಣಪ್ಪ. ತಕ್ಷಣನೇ ನೋಡ್ಬೇಕು. ಹಾಗೆಲ್ಲ ಆಗಲ್ಲ ಮೇಡಮ್. ತಗೋ, ಇದನ್ನಿಟ್ಕೋ. ಆ ರೂಮಲ್ಲಿ ಇರ್ತಾರೆ, ಹೋಗಿ ನೋಡಿ. ಆಯ್ತು. ರೋಗಕ್ಕೆ ಬಗ್ದೇ ಇರೋ ಮನುಷ್ಯ ಇರ್ತಾರೇನೋ, ಆದ್ರೆ ದುಡ್ಡಕ್ಕೆ ಬಗ್ದೇ ಇರೋ ಮನುಷ್ಯರೇ ಇರಲ್ಲ. ಅಮ್ಮ, ಇನ್ನು ಎಷ್ಟೊತ್ತು? ಬೇಗ ಬಾ. ಬಂದೆ ಬಂದೆ ಅಮ್ಮ, ಬೇಗ ಬಾ ಅಮ್ಮ. ಬಂದೆ ಕಲ್ಯಾಣಿ. ಹೋಗಣ್ವಾ?
ನಡಿ ಬೇಗ. ಕಲ್ಯಾಣಿ ಹೋದಾಗಾಯ್ತಲ್ವ ನನಗೆ. ಇಲ್ಲ ಇಲ್ಲ, ಅವಳು ಮನೇಲಿದ್ದಾಳಲ್ಲ, ನನ್ನ ಭ್ರಮೆ ಇರಬೇಕು. ಸ್ವಲ್ಪ ನೋಡ್ರೆ ಮ್ಯಾನರ್ಸ್ ಇದೆಯಾ? ಮಾಸ್ಕ್ ಹಾಕೋಬೇಕಂತ ಗೊತ್ತಾಗಲ್ವಾ? ನಿಮ್ಮಂತವ್ರು ಮಾಡೋ ನೆಗ್ಲಿಜೆನ್ಸ್ ಇಂದಾನೆ ದೇಶದಲ್ಲಿ ಪೇಷಂಟ್ಸ್ಗೆ ಬೆಡ್ ಕೂಡ ಸಿಗ್ತಾ ಇಲ್ಲ. ವಯಸ್ಸಾಗೋದ್ರೆ ಸಾಲದು, ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಇರಬೇಕು. ಸಿಸ್ಟರ್, ಅವ್ರಿಗೆ ಮಾಸ್ಕ್ ಕೊಡಿ. ತಗೊಳ್ಳಿಮ್ಮ. ಈ ಧ್ವನಿನೆಲ್ಲೋ ಕೇಳ್ದಾಗಿದ್ಯಲ್ಲ. ಮೊದಲು ಮಾಸ್ಕ್ ಹಾಕೊಳ್ಳಿ. ಡಾಕ್ಟರ್, ಈ ಕೂದಲು ತಗೊಂಡು DNA ಟೆಸ್ಟ್ ಮಾಡಬೇಕು. ವಾಟ್? DNA ಟೆಸ್ಟಾ? ಹೌದು ಡಾಕ್ಟರ್, ಇದು ನನ್ನ ಮಗ ಮೊಮ್ಮಗನ ಕೂದಲು ಸ್ಯಾಂಪಲ್ಸ್. DNA ಟೆಸ್ಟ್ ಅಂದ್ರೆ ಅಂಗಡಿಯಲ್ಲಿ ಸಿಗೋ ಚಾಕ್ಲೇಟ್ ಅಲ್ಲ, ಕೇಳಿದ ತಕ್ಷಣ ತೆಗೆದುಕೊಡೋಕೆ. ಅದಕ್ಕೆ ತುಂಬಾ ಪ್ರೋಸೆಸ್ ಇರುತ್ತೆ. ತಾಯಿ ಅಥವಾ ತಂದೆ ಸಹಿ ಇರಬೇಕು. ನನ್ನ ಮೊಮ್ಮಗನಿಗೆ ತಾಯಿ ಇಲ್ಲ, ಮಗ ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಬೇರೆ ಊರಿಗೆ ಹೋಗಿದ್ದಾನೆ. ಅದಕ್ಕೆ ನೀವು ದೊಡ್ಡ ಮನಸ್ಸು ಮಾಡಿಕೊಂಡು. ಹಾಗಾಗಲ್ಲ ಅಂತ ಹೇಳ್ತಿಲ್ವಾ? $50,000 ಕೊಡ್ತೀನಿ ಮೇಡಮ್. ಏನು? ಹೇಗೆ ಕಾಣಿಸ್ತಾ ಇದೆ ನಿನ್ ಕಣ್ಣಿಗೆ? ಲಂಚ ತಗೊಳ್ಳೋಣ ಹಾಗೆ ಕಾಣಿಸ್ತಿದ್ದೀನಾ? ಸಿಸ್ಟರ್, ಸೆಕ್ಯೂರಿಟಿನ ಕರೆದು ಇವ್ರನ್ನ ಆಚೆ ಕಳ್ಸೋಕೆ ಹೇಳಿ. ಸರಿ ಡಾಕ್ಟರ್. ನೀವೆಲ್ಲ ಯಾರು? ನನ್ನ ಕ್ಯಾಬಿನಲ್ಲಿ ಏನು ಮಾಡ್ತಾ ಇದ್ದೀರಾ? ನಿಮ್ಮನ್ನೇ ಕೇಳ್ತಿರೋದು, ಯಾಕೆ ಮಾತಾಡ್ತಿಲ್ಲ? ಡಾಕ್ಟರ್, ನಾನು ನ್ಯೂ ಬ್ಯಾಚ್ ಜೂನಿಯರ್ ಡಾಕ್ಟರ್. ನಾನು ನಿಮಗೆ ದೊಡ್ಡ ಅಭಿಮಾನಿ. ಈ ಹಾಸ್ಪಿಟಲಲ್ಲಿ ನಾನು ಸರ್ವಿಸ್ ಮಾಡೋಕೆ ಮುಂಚೆ ನಿಮ್ಮನ್ನ ಭೇಟಿ ಮಾಡೋಣ ಅಂತ ಬಂದೆ. ಓಕೆ, ಮತ್ತೆ ನೀನು? ನಾನು ಹೊಸದಾಗಿ ಜಾಯಿನ್ ಆಗಿರೋ ನರ್ಸು. ಮತ್ತೆ ಈ ರೂಮಲ್ಲಿ ಗಲಾಟೆ ಏನು? ಇವ್ರು ಯಾರು? ಇವ್ರು ಬಂದು ಇವ್ರ ಮಗನ ಹೇರ್, ಮೊಮ್ಮಗನ ಹೇರ್ ತಗೊಂಡು ಬಂದು DNA ಟೆಸ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಸರ್. ನಾನು ಅದಕ್ಕೆ ಹಾಗಾಗಲ್ಲಮ್ಮ, DNA ಟೆಸ್ಟ್ ಮಾಡೋದಕ್ಕೆ ತಂದೆ ತಾಯಿ ಸಿಗ್ನೇಚರ್ ಬೇಕು ಅಂತ ಹೇಳಿದೆ. ಬಟ್ ಅವ್ರು ಕೇಳಿಸ್ಕೊಳ್ತಾನೆ ಇಲ್ಲ. ನೀವು ಮಗುಗೆ ಏನಾಗಬೇಕು? ನಾನು ಆ ಮಗು ತಂದೆಗೆ ತಾಯಿ ಸರ್. ಸಾರಿ ಮೇಡಮ್,
ಕನ್ಫರ್ಮ್ ಆಗಿ ಮಗು ಪೇರೆಂಟ್ಸ್ ಯಾರಾದರೂ ಒಬ್ರು ಇರಲೇಬೇಕು, ಸೈನ್ ಕೂಡ ಮಾಡಬೇಕು. ಅದು ಹಾಗಲ್ಲ ಡಾಕ್ಟರ್, ಈ ಟೆಸ್ಟು ತುಂಬಾನೇ ಮುಖ್ಯ. ಹೇಳ್ತಿದ್ದೀನಿ ಅಲ್ವಾ, ಪೇರೆಂಟ್ಸ್ ಸೈನ್ ಇರಲೇಬೇಕು ಅಂತ. ನೀವು ಹೊರಡಿ. ಓಕೆ ಸರ್. ಓಕೆ ಸರ್. ಅಂಥದ್ದೆಲ್ಲ ಇಲ್ಲಿ ಮಾಡಲ್ಲಮ್ಮ, ನೀವು ಕೂಡ ಹೊರಗಡೆ ಹೋಗಿ. ಸಿದ್ದು, ನನ್ಗೆ ಯಾಕೋ ಇನ್ನೂ ಭಯ ಆಗ್ತದೆ. ನಮ್ಮನ್ನ ಶೌರ್ಯ ಆಗ್ಲಿ ಯಾರಾದ್ರೂ ಪೊಲೀಸವ್ರಾಗ್ಲಿ ನೋಡಿದ್ರೆ. ಸ್ಯಾಮ್, ಟೆನ್ಷನ್ ಮಾಡ್ಕೋಬೇಡ. ಹೈದರಾಬಾದಿಂದ ಬೆಂಗಳೂರಿಗೆ ಬರೋಕ್ಕೆ 4-5 ಕಾರ್ಸ್ ಬದಲಾಯಿಸಿದ್ದೀವಿ. ಹಾಗೇನೆ ನಮ್ಮ ಗೆಟಪ್ಸ್ ಕೂಡ ಚೇಂಜ್ ಮಾಡಿದ್ದೀವಿ. ನಾನು ಬುರ್ಕಾ ಹಾಕ್ಕೊಂಡು ನಿನ್ನ ಮೀಸೆ ಎಣ್ಸ್ಕೊಂಡ್ರೆ ಸರಿ, ಯಾರು ಗುರುತು ಹಿಡಿಯೋಕ್ಕಾಗಲ್ಲ. ನೀನು ನಿನ್ನ ಶೌರ್ಯನ ಬಗ್ಗೆ ಮರ್ತೋಗು. ಸಂಪದ ಅವರು ಹೈದರಾಬಾದಿಂದ ಬೆಳಗ್ಗೆನೆ ಹೊರಟ್ರಂತೆ. ಇಷ್ಟೊತ್ತಿಗಾಗಲೇ ಬೆಂಗಳೂರಿಗೆ ಬಂದಿರ್ತಾರೆ. ನಾವ್ ಈ ಕಡೆ ಅಲ್ವಾ ಹೋಗ್ಬೇಕಾಗಿರೋದು? ಅದು ಮೇನ್ ರೋಡ್. ಸಿಟಿ ಒಳಗಡೆ ಹೋಗಬೇಕು ಅಂದರೆ 2 ಚೆಕ್ ಪೋಸ್ಟ್ ದಾಟಿ ಹೋಗಬೇಕು. ಅದೇ ಈ ಕಡೆ ಆದರೆ ಟ್ರಾಫಿಕ್ ಇರೋದಿಲ್ಲ. ನಾವು ಈ ಕಡೆಯಿಂದ ಬರ್ತೀವಿ ಅಂತ ಶೌರ್ಯ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಲ್ಲ. ನಾವು ಈಸಿಯಾಗಿ ಸಿಟಿ ಒಳಗಡೆ ಹೋಗ್ತೀವಿ. ಹೋಗೋಗ್ಬಿಡಲ್ಲ, ಸಿಟಿ ಒಳಗಡೆ ಹೋಗೋಗ್ಬಿಡಲ್ಲ. ಸಿದ್ದು, ಸಂಪದ, ನಿಮ್ ಟೈಮ್ ಬ್ಯಾಡ್ ಆಗಿ ಮತ್ತೆ ಬೆಂಗಳೂರು ಕಡೆಗೆ ಬರ್ತಾ ಇದ್ದೀರಾ. ನಮ್ಮ ಟೈಮ್ ಚೆನ್ನಾಗಿದೆ ಸ್ಯಾಮ್. ಈ ಆಡಿಷನಲ್ಲಿ ನೀನು ಕನ್ಫರ್ಮ್ ಆಗಿ ಸೆಲೆಕ್ಟ್ ಆಗ್ತೀಯಾ. ಇನ್ನು ನಾವು ಸೆಟ್ಲ್ ಆದಾಗೇನೆ. ಹೇಗಾದರೂ ಸೆಟ್ಲ್ ಆಗ್ಬೋದು ಅಂತ ಕಳ್ಳತನ ಮಾಡೋಕ್ಕೂ ನೋಡ್ತೀರಾ. ಸೆಟ್ಲ್ ಆಗೋದಷ್ಟೇ ಅಲ್ಲ, ಜೈಲಲ್ಲಿ ಕಂಬಿ ಎಣ್ಸೋ ಹಾಗೂ ಮಾಡ್ತೀನಿ. ಬನ್ನಿ.